ಕಳೆದ 1200 ದಿನಗಳಿಂದ ರೈತರು ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ, ನಾವು ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ. ಈ ಹೋರಾಟಕ್ಕೆ ಇವತ್ತೇನಾದರೂ ಪ್ರತಿಫಲ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಬಿಕಾಸ್ ಇವತ್ತು ಅವರಿಗೆಲ್ಲ ಆಶಾಭಾವನೆ ಆಗಿರುವಂತಹ ಮುಖ್ಯಮಂತ್ರಿಗಳ ಮಾತುಕತೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ರೈತರ ಜೊತೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ನಡೆಸಲಿದ್ದು, ಅನ್ನದಾತರ ಜೊತೆಯಲ್ಲಿ ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ. ವಿಧಾನಸೌಧಕ್ಕೆ ವಿಶೇಷವಾಗಿ ಎಲ್ಲರನ್ನು ಆಹ್ವಾನಿಸಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ವಿಶೇಷವಾಗಿ ಅನ್ನದಾತರು ಎಂಟ್ರಿ ಕೊಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. 1200 ದಿನಗಳಿಂದ ನಡೀತಿರುವಂಥ ಹೋರಾಟ ಇದು. KIADB ನಮ್ಮ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಬಾರ್ದು. ಬಿಕಾಸ್ ಫಲವತ್ತತೆ ಇರುವಂಥ ಭೂಮಿ ನೀವು ಟೆಕ್ ಪಾರ್ಕ್ ಮಾಡ್ಕೊಳ್ಬೇಕು ಅಂತಂದರೆ ಬೇರೆ ಕಡೆ ಮಾಡ್ಕೊಳ್ಳಿ, ನಮ್ಮ ಭೂಮಿ ನಾವು ಕೊಡೋದಿಲ್ಲ, ಬೆಂಗಳೂರಿಗೆ ಇಷ್ಟು ಹತ್ರ ಇದೆ ಇದು ಅಂತ ಹೇಳಿ ಅನೇಕ ಕಾರಣಗಳಿಟ್ಕೊಂಡು ಆ ಯೋಜನೆಗೆ ನಮ್ಮ ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಹೋರಾಟವನ್ನು ಮಾಡಲಾಗ್ತಾ ಇದೆ. 1777 ಎಕರೆ ಕೃಷಿ ಜಮೀನದು. ಇದೀಗ ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಭೆ ಕರೆದಿರೋದು. ಚನ್ನರಾಯಪಟ್ಟಣದ 1777 ಎಕರೆ ಭೂ ಸ್ವಾಧೀನಕ್ಕೆ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. 1200 ದಿನಗಳಿಂದ ಹೋರಾಟವನ್ನ ಅನ್ನದಾತರು ಮಾಡ್ತಾ ಇದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ಸಭೆ ಬಳಿಕ ಯಾವ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅಂತ ಹೇಳಿ ಒಟ್ಟು 13 ಹಳ್ಳಿಗಳ ರೈತರ ಚಿತ್ತ ನೆಟ್ಟಿದೆ. 1777 ಎಕರೆ ಪೈಕಿ ಬರೀ 495 ಎಕರೆ ಕೈ ಬಿಡೋದಾಗಿ ಸರ್ಕಾರ ಹೇಳಿತ್ತು. ಬಟ್ ಕಂಪ್ಲೀಟ್ ಆಗಿ ಯಾವ ಭೂಮಿಯನ್ನು ನಾವು ಕೊಡೋದಿಲ್ಲ ಅನ್ನುವಂಥದ್ದು ರೈತರ ಮಾತಾಗ್ತಾ ಇದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಾ, ಈಗ ಕೊನೆಗೂ ಇಷ್ಟು ದಿನಗಳ ಬಳಿಕ ಆದರೂ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಸಭೆ ಮಾಡ್ತಿದ್ದಾರೆ ಅಂತ ಹೇಳಿ ರೈತರಲ್ಲಿ ಒಂದು ಆಶಾಭಾವನೆ ಇದೆ. ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾರಾ, ಚುನಾವಣೆಗೆ ಮುಂಚೆ ಏನು ಮಾತನಾಡಿದ್ರು, ಭರವಸೆ ಕೊಟ್ಟಿದ್ರು, ಆ ಮಾತಿಗೆ ಅವ್ರು ನಿಂತ್ಕೊಳ್ತಾರಾ ಅಂತ ಹೇಳಿ ರೈತರಲ್ಲಿ ನಿರೀಕ್ಷೆ ಇರೋದು. ಸಭೆ ಕುರಿತಾದ ಮಾಹಿತಿ ಕೊಡೋದಾದ್ರೆ ಪ್ರಜ್ವಲ, ಇವತ್ತು ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ರೈತರೊಟ್ಟಿಗೆ ವಿಧಾನಸೌಧದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನು ನಡೆಸ್ತಿದ್ದಾರೆ. ಈಗ ಆಲ್ರೆಡಿ ವಿಧಾನಸೌಧಕ್ಕೆ ರೈತರುಗಳು ಕೂಡ ಆಗಮಿಸಿದ್ದಾರೆ. ಪ್ರಮುಖವಾಗಿ ಅವರ ಬೇಡಿಕೆ ಒಂದೇ, ಯಾವ ಟೆಕ್ ಪಾರ್ಕನ್ನು ಮಾಡೋದಕ್ಕೆ ನೀವು ಮುಂದಾಗ್ತಾ ಇದ್ದೀರಾ ಅಂದರೆ 1777 ಎಕರೆಯಲ್ಲಿ ಏನು ಆ ಪಾರ್ಕ್ ಒಂದನ್ನು ನಿರ್ಮಿಸ್ತಾ ಇದ್ದೀರಾ, ಆ ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ನಮ್ಮ ಜಮೀನುಗಳನ್ನು ನಾವು ಕೊಡೋದಿಲ್ಲ ಅನ್ನುವಂತಹದ್ದು ಅವರ ಸ್ಪಷ್ಟ ನಿಲುವಾಗಿದೆ. ಯಾವುದೇ ಕಾರಣಕ್ಕೂ ಅವರು ಸಭೆ ಮಾಡಿ ಸಮಾರಂಭ ಮಾಡಿ ಏನೇ ಮಾಡಿದ್ರು, ಒತ್ತಾಯ ಮಾಡಿದ್ರು ಕೂಡ ನಮ್ಮ ಮೇಲೆ ಪೊಲೀಸರನ್ನ ಬಿಟ್ಟು ಯಾವುದೇ ಕ್ರಮ ಕೈಗೊಂಡ್ರು ಕೂಡ ನಾವು ಈ ಒಂದು ಜಮೀನನ್ನು ಕೊಡೋದಿಲ್ಲ ಅನ್ನುವಂತಹದ್ದು ಅವರ ಸ್ಪಷ್ಟ ನಿಲುವಾಗಿದೆ. ಒಂದು ಕಡೆ ರೈತರನ್ನ ಮನವೊಲಿಸ್ತಾರ ಅಥವಾ ಏನು ಟೆಕ್ ಪಾರ್ಕಿಗೆ ಬೇರೆ ಜಾಗ ಹುಡುಕೊಳ್ತಾರ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ಆದರೂ ಕೂಡ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಸುಮಾರು 450 ಎಕರೆಯನ್ನು ವಾಪಸ್ ಮಾಡ್ತೀವಿ ಅಂದರೆ 450 ಎಕರೆ ಬಿಟ್ಟು ಉಳಿದಂತಹ ಜಮೀನೇನಿದೆ ಅದರಲ್ಲಿ ಟೆಕ್ ಪಾರ್ಕ್ ಮಾಡ್ಕೊಳ್ತೀವಿ ಅಂದ್ರೂ ಕೂಡ 13 ಹಳ್ಳಿಯ ರೈತರುಗಳು ಯಾರೂ ಕೂಡ ಒಪ್ತಾ ಇಲ್ಲ. ಟೆಕ್ ಪಾರ್ಕ್ ಮಾಡೋದಕ್ಕೆ ಅಂದರೆ ಬೆಂಗಳೂರಿಗೆ ಹತ್ರ ಇದೆ ಅನ್ನೋ ಕಾರಣಕ್ಕೆ ಈ ಟೆಕ್ ಪಾರ್ಕ್ ಮಾಡೋದಾದ್ರೆ ಬೆಂಗಳೂರಿನ ಸುತ್ತಮುತ್ತ ಸಾಕಷ್ಟು ಜಾಗಗಳಿವೆ, ನೀವು ಅಲ್ಲಿ ಮಾಡಿ ನಮ್ಮ ಕೃಷಿ ಜಮೀನನ್ನು ನಾವು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅನ್ನುವಂತಹದ್ದು ಇದೀಗ ರೈತರ ನಿಲುವಾಗಿರುವಂತಹದ್ದು. ಹಾಗಾಗಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವದ ಜೊತೆಗೆ ಏನು ನಿರ್ಧಾರ ಆಗತ್ತೆ ಅನ್ನುವಂತಹದ್ದು ಸಹಜವಾಗಿ ಕಾಡ್ತಾ ಇರುವಂತಹ ಕುತೂಹಲ. ಆದ್ರೆ ಪ್ರಮುಖವಾಗಿ ಹೇಳೋದಾದ್ರೆ ಸದ್ಯದ ಮಟ್ಟಿಗೆ ಏನು ಸಭೆ ನಡೆಯುತ್ತೆ ಆ ಸಭೆ ಫಲಪ್ರದವಾಗುತ್ತಾ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಪ್ರಜ್ವಲ. ಫೈನ್ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.